ತಿಂಗಳು ಕಳೆಯುತ್ತಾ ಬಂದರೂ ಬಾರದ ವರುಣ. ಬಿತ್ತನೆಗೆ ಸಿದ್ಧವಾಗಿ ಬಿರುಕು ಬಿಡುತ್ತಿರುವ ಕೃಷಿ ಭೂಮಿ. ಸಾಲದ ಸುಳಿಯಲ್ಲಿ ಸಿಲುಕಿ ಕಂಗಾಲಾಗಿರುವ ಅನ್ನದಾತರು. ಹೌದು, ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಏನಿದು ವಾಸ್ತವ ಪರಿಸ್ಥಿತಿ? ಎಲ್ಲಿದೆ ನೋಡಿ ಗ್ರೌಂಡ್ ರಿಪೋರ್ಟ್. ಜೂನ್ ಆರಂಭದಲ್ಲಿ ಬಿರುಕು ಸಾಗಬೇಕಾಗಿದ್ದ ಕೃಷಿ ಚಟುವಟಿಕೆಗಳು ಗುಡಿಬಂಡೆ ತಾಲೂಕಿನಾದ್ಯಂತ ಸಂಪೂರ್ಣವಾಗಿ ನೆನೆಗುದಿಗೆ ಬಿದ್ದಿವೆ. ಬಿತ್ತನೆಗಾಗಿ ಭೂಮಿ ಸಿದ್ಧಪಡಿಸಿಕೊಂಡು ಕಾಯುತ್ತಿದ್ದ ರೈತರಿಗೆ ಮಣ್ಣಿನಲ್ಲಿ ತೇವಾಂಶವಿಲ್ಲದೆ ಕೃಷಿ ಭೂಮಿಗಳು ಬಿರುಕು ಬಿಡುತ್ತಿರುವುದು ತೀವ್ರ ಆತಂಕ ಮೂಡಿಸಿದೆ. ಗುಡಿಬಂಡೆ ತಾಲೂಕಿನ ಪ್ರಮುಖ ಮಳೆ ಆಧಾರಿತ ಬೆಳೆಗಳಾದ ರಾಗಿ ಮತ್ತು ತೊಗರಿ ಬಿತ್ತನೆ ಅವಧಿ ಈಗಾಗಲೇ ಮೀರುತ್ತಿದೆ. ಕೈಗಡ ಸಾಲ ತಂದು ಬೀಜ ಮತ್ತು ಗೊಬ್ಬರ ಕೊಂಡಿದ್ದ ರೈತರು ಈಗ ಆರ್ಥಿಕ ಸಂಕಷ್ಟದ ಸುಳಿಗೆ ಸಿಲುಕಿದ್ದಾರೆ. ಕೇವಲ ಕೃಷಿ ಮಾತ್ರವಲ್ಲದೆ ಅಂತರ್ಜಲ ಕುಸಿತದಿಂದಾಗಿ ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರ ಸೃಷ್ಟಿಯಾಗುವ ಭೀತಿ ಎದುರಾಗಿದೆ. ಸಾಲ ಸೂಲ ಮಾಡಿ ಬಿತ್ತನೆಗೆ ಎಲ್ಲಾ ರೆಡಿ ಮಾಡಿಕೊಂಡಿದ್ದೀವಿ, ಆದ್ರೆ ಮಳೆನೇ ಇಲ್ಲ. ರಾಗಿ ಬಿತ್ತೋ ಟೈಮ್ ಮುಗಿತಾ ಬಂದ್ರೂ ಮಳೆ ಹನಿ ಬಿದ್ದಿಲ್ಲ. ಸರ್ಕಾರ ನಮಗೆ ಏನಾದ್ರೂ ಪರಿಹಾರ ಕೊಡಬೇಕೆಂದು ಸ್ಥಳೀಯ ರೈತ ಕಣ್ಣೀರು ಹಾಕುತ್ತಿದ್ದಾನೆ. ಒಟ್ಟಿನಲ್ಲಿ ರೈತರ ಬದುಕು ಈಗ ಅಕ್ಷರಶಃ ತ್ರಿಶಂಕು ಸ್ಥಿತಿಯಲ್ಲಿದೆ. ಮುಂದಿನ ದಿನಗಳಲ್ಲಾದರೂ ವರುಣದೇವ ಕೃಪೆ ತೋರಿ ತಮ್ಮ ಕೈ ಹಿಡಿಯಬಹುದು ಎಂಬ ಏಕೈಕ ಆಶಯದೊಂದಿಗೆ ಗುಡಿಬಂಡೆಯ ಅನ್ನದಾತರು ಮುಗಿಲ ಕಡೆ ಕಣ್ಣಿಟ್ಟು ಕಾಯುತ್ತಿದ್ದಾರೆ. ಸರ್ಕಾರ ಕೂಡಲೇ ಇತ್ತ ಗಮನ ಹರಿಸಿ ರೈತರಿಗೆ ನೆರವಾಗಬೇಕಿದೆ. ಜಯನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ನಮ್ಮ ಕರ್ಮಕ್ಕೆ, ನಮ್ಮ ರೈತರ ಕಷ್ಟಕ್ಕೆ ಆ ಪ್ರಕೃತಿ ಕೂಡ ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಒಂದು ತಿಂಗಳಿಂದ ಮಳೆ ಬೀಳುತ್ತಂದ್ಬಿಟ್ಟು ಎಲ್ಲ ಉಳುಮೆ ಮಾಡಿಕೊಂಡು ಸಾಲ ಸೂಲ ಮಾಡಿಕೊಂಡು ಕೊನೆಗೆ ಹೆಂಡತಿ ಮಕ್ಕಳದ್ದು ಇರ್ತಕ್ಕಂಥ ಏನು ಒಂದು ಒಡವೆ ಬಿಟ್ಟು ಅಳವಿಕ್ ಬಿಟ್ಟು ಎಲ್ಲ ಮಾಡಿದ್ದೀವಿ. ನಮ್ಮ ಗ್ರಹಚಾರ, ನಮ್ಮ ಕ್ರಮ ಆ ಪ್ರಕೃತಿ ಕೂಡ ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ನಮ್ಮಂಥ ರೈತರು ಪರಿಸ್ಥಿತಿ ಯಾರಾದರೂ ಅರ್ಥ ಮಾಡ್ಕೋತಾ ಇದ್ರಾ? ಯಾರೂ ಇಲ್ಲ. ಇನ್ನು ಇಷ್ಟಾದರೂ ಅಷ್ಟು. ನಾನು ಒಂದು ಮಾತಂತೂ ಹೇಳ್ತೀನಿ, ಮಹಾಭಾರತದಲ್ಲಿ ಕರ್ಣ ಎಷ್ಟು ಹೀನಾಯವಾಗಿ ಸಾಯ್ತನೋ ಅದೇ ರೀತಿ ರೈತ ಕೂಡ ಇವತ್ತು ಅಷ್ಟೇ ಕಷ್ಟದಲ್ಲಿ ಬಿದ್ದಿದ್ದಾನೆ. ಇದ್ರ ಬಗ್ಗೆ ಸರ್ಕಾರ ಆಗಲಿ, ರಾಜಕೀಯ ಅಧಿಕಾರಿಗಳಾಗಲಿ ಯಾರಾದರೂ ಕಾಳಜಿ ವಹಿಸ್ತಾ ಇದ್ರ? ಯಾರೂ ಇಲ್ಲ. ನಮ್ಮ ಕರ್ಮಗ ಏನೋ ನಾವಂತೂ ಕಷ್ಟ ಬೀಳ್ತಾ ಇದ್ದೀವಿ. ಏನೋ ಭೂಮಿ ಕೊಟ್ಟವ್ರೆ, ಭೂಮಿ ತಾಯಿ ಇವತ್ತಲ್ಲ ನಾಳೆ ಕಾಪಾಡ್ತೀನಿ, ಕಷ್ಟ ಬೀಳ್ತಾ ಇದ್ದೀವಿ. ಆಯಿತು, ನೋಡೋಣ. ಇವತ್ತಲ್ಲ ನಾಳೆ ನಮ್ಮ ಪರಿಸ್ಥಿತಿ ಹೆಂಗೊತ್ತೋ ನೋಡೋಣ. ರೈತ ಬಾಂಧವರೇ, ಈ ವರ್ಷ ಮುಂಗಾರು ಮಳೆ ಎಡವಟ್ಟಾಗಿದೆ. ಎಲ್ಲರೂ ರೈತರು ಪಾಪ ಬೆಳೆ ಇಕ್ಕಿದ್ದಾರೆ, ನಾವು ಇಕ್ಕಿದ್ದೀವಿ. ತೊಗರಿ ಹಾಕಿದ್ದೀವಿ, ರಾಗಿ ಹಾಕಿದ್ದೀವಿ, ಹೆಸರುಕಾಳು ಹಾಕಿದ್ದೀವಿ. ಆದರೂ ಯಾವತ್ತೂ ಈ ಮಳೆ, ಮುಂಗಾರು ಮಳೆ ಈ ವರ್ಷ ಕೈ ಕೊಟ್ಟಂಗೆ ಯಾವತ್ತೂ ಕೊಟ್ಟಿಲ್ಲ. ಎಲ್ಲ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರ ಏನೋ ಪರಿಷ್ಕಾರ ಕೊಡ್ತಾ ಇದ್ದಾರೆ, ಅದು ಅವರು ಕೊಡ್ತಾ ಇಲ್ಲ. ಅವ್ರದ್ದು ಬರೀ ರಾಜಕೀಯ ಆಗೋಗ್ಬಿಟ್ಟಿದೆ. ನಾವಂತೂ ಏನೋ ನೀರು ಕಟ್ಟು ಮತ್ತೊಂದೆಲ್ಲ ಮಾಡ್ತಾ ಇರ್ತೀವಿ. ಆದರೂ ಫಲಿತಾಂಶ ಬರ್ತಾ ಇಲ್ಲ. ಏನಾದರೂ ಈ ಪರಿಹಾರದಲ್ಲಿ ಒಂದು ಸರ್ಕಾರ ರೈತರಿಗೆ ಒಂದು ನೆರವಾಗ್ಬಿಟ್ಟು ಒಂದು ಸರ್ಕಾರ ಸಾಲ ಮನ್ನಾ ಮಾಡೋದು ಮತ್ತೊಂದೇನೋ ಮಾಡಬೇಕಾಗುತ್ತೆ ಅಂತ ನಾನು ವಿನಂತಿ ಅಷ್ಟೇ ಸರ್. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.